ಅವನು ಯಾರು ಅವನು ಹೇಳೋಕ್ಕೆ? ಅವನೇನು ನಮ್ಮ ದೇಶದವನ? ನಾವು ಓಟ್ ಹಾಕಿದ್ದೀವ? ಅವನು ಒಳ್ಳೆ ಮನುಷ್ಯನ? ಅವನೊಂದು ಕಾರ್ಪೊರೇಟ್ ಫ್ರಾಡು. ಬರೀ ಯುದ್ಧ. ಎಷ್ಟು ಜನರಿಗೆ ಕೊಲ್ತಾನೆ ಅವನು. RSSನವರು ಬಜರಂಗದವರು ಬಾಯಿ ಬಿಟ್ಟರೆ ದೇಶ ಅನ್ನೋರು ಬೀದಿಗೆ ಬಂದಿರಬೇಕು. ಯಾಕೆ ಬೀದಿಗೆ ಬಂದಿಲ್ಲ? ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಜಾಗತಿಕವಾಗಿ ನಡೀತಾ ಇರ್ತಕ್ಕಂಥ ಯುದ್ಧ, ಅದರ ಭೀತಿ ಜೊತೆಗೆ ಅದು ನಮ್ಮ ಮನೆಯ ಅಡಿಗೆ ಮನೆಯವರೆಗೂ ಕೂಡ ಎಂಟ್ರಿ ಕೊಟ್ಟಿದೆ ಅನ್ನೋದನ್ನು ನಾವು ಅಲ್ಲಗಳೆಯೋಕ್ಕೆ ಸಾಧ್ಯವೇ ಇಲ್ಲ. ಕೇಂದ್ರ ಸರ್ಕಾರ ಏನೇ ಭರವಸೆಯನ್ನು ಕೊಟ್ಟರೂ ಕೂಡ ಇವತ್ತಿಗೂ ಕೂಡ ಕ್ರೈಸಿಸ್ ಕಾಡ್ತಾ ಇದೆ. ನಾವು ಜನರು ಹೊಡೆದಾಡ್ತಾ ಇರೋದು ಗ್ಯಾಸ್ ಅಂಗಡಿಗಳಲ್ಲಿ ಎಲ್ಲವೂ ಕೂಡ ನಾವು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ವಿ. ಕೇಂದ್ರ ಸರ್ಕಾರ ಒಂದು ಕಡೆ ಭರವಸೆ ಕೊಟ್ಟಿದೆ, ಇಲ್ಲ ನಾವು ರಿಲೀಸ್ ಮಾಡಿದ್ದೀವಿ, ನೀವು ಯಾರು ಕೂಡ ಇದು ಕೃತಕ ಅಭಾವ ಅನ್ನೋ ರೀತಿಯಾಗಿ ಧೈರ್ಯ ತುಂಬ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನ ವಕೀಲರಾಗಿರ್ತಕ್ಕಂಥ ಎಸ್ ಬಾಲನ್ ಅವರು ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ರು. ಹಾಗಾಗಿ ಅವ್ರನ್ನ ಇವತ್ತು ಸಂದರ್ಶನ ಮಾಡ್ತಕ್ಕಂಥ ವಿಶೇಷವಾದಂಥ ಕ್ಷಣ ಅಂತ ನಾನು ಭಾವಿಸ್ತೀನಿ. ಸರ್, ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ವ್ಯಾಖ್ಯಾನಿಸ್ತಾ ಇದ್ದಾರೆ. ಯುದ್ಧ ಜೊತೆಗೆ ನರೇಂದ್ರ ಮೋದಿಯವರು ಅಲಿಪ್ತ ನೀತಿ, ಸೈಲೆಂಟ್ ಆಗಿರೋದು, ಅಥವಾ ಇವೆಲ್ಲ ವಿದ್ಯಮಾನಗಳನ್ನು ಗಮನಿಸಿದಾಗ ಏನು ಹೇಳ್ತೀರಿ? ಜೊತೆಗೆ ಈ ಸಿಲಿಂಡರ್, ಈ ಗ್ಯಾಸ್ ಸಮಸ್ಯೆ, ಇದು ಪರಿಹಾರನ ಅಥವಾ ಇದು ಹೀಗೆ ಉಳಿಯುತ್ತೆ? ಅದಕ್ಕೆಲ್ಲವೂ ಕಾರಣ ಯಾರು ಅಂತ ಇದು ಮಾತಾಡೋಕ್ಕೆ ಮೊದಲು ಒಂದು ಪ್ರಶ್ನೆ. ಮೋಡಿಜಿ ಎಲ್ ಪಿ ಜಿ ಶಾರ್ಟೇಜ್. ಈಗ ಬೆಂಗಳೂರಲ್ಲಿ 5 ಸ್ಟಾರ್ ಹೋಟ್ಲ್ಗೆ LPG ಇಲ್ಲ, ಹೋಟೆಲ್ಗಳಿಗೆ LPG ಇಲ್ಲ, ವಡೆ ಬೋಂಡ ಮಸಾಲ ದೋಸೆ ಇಲ್ಲ, ಪೂರಿ ಇಲ್ಲ, ಹಾಸ್ಟೆಲ್ಗಳಿಗೆ LPG ಇಲ್ಲ. ಈಗ ದೊಡ್ಡ ದೊಡ್ಡ ಹೋಟ್ಲ್ಗಳು ಒಂದು ದಿವಸಕ್ಕೆ 1,000 ಮಸಾಲ ದೋಸೆ, 2 ಗ್ಯಾಸ್ ಕೊಟ್ಟಿದ್ದಾರೆ. ಕ್ರೈಸಿಸ್ ಇದೆ. ಡೆಲ್ಲಿನಲ್ಲಿ ಇಲ್ಲ, ಮಡ್ರಾಸಲ್ಲಿ ಇಲ್ಲ, ಕಲ್ಕಟ್ಟಾದಲ್ಲಿ ಇಲ್ಲ. ಕ್ರೈಸಿಸ್ ಇದೆ, ನೀವು ಒಪ್ಕೊಳ್ಳಿ ಅದನ್ನು. ನಿಮಗೆ ಗ್ಯಾಸ್ ಕೊಡೋಕ್ಕಾಗ್ತಾ ಇಲ್ಲ. ಈಗ ಯಾಕೆ? ಈಗ ಅಲ್ಲಿ ಬಂದಿದೆ, ಈಗ ಕಿಚನ್ಗೆ ಬರುತ್ತೆ ಅಂದರೆ ಪ್ರತಿ ಮನೆಗೂ ಬರುತ್ತೆ ಗ್ಯಾಸು. ಮೋದಿ ಸಾಹೇಬರು ಅಧಿಕಾರಕ್ಕೆ ಬಂದಾಗ ಎಷ್ಟಿತ್ತು? 400 ರೂಪಾಯಿ ಇತ್ತು. ಇದೇ ಜಾಸ್ತಿ ನಾನು ಆಡಳಿತಕ್ಕೆ ಬಂದಾಗ ಗ್ಯಾಸು 200 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು. ನೀವು ಹೇಳಿದ್ದು ಸುಳ್ಳು ತಾನೆ? ಈಗ ಗ್ಯಾಸು 1000 ರೂಪಾಯಿ. ಬೆಂಗಳೂರಲ್ಲಿ 915 ರೂಪಾಯಿ. ಜಾಸ್ತಿ ಅಂದರೆ ಪಾಟ್ನಾದಲ್ಲಿ 1002 ರೂಪಾಯಿ. ಒಂದೇ ತಿಂಗಳು ಗ್ಯಾಸ್ ರೇಟು 60 ರೂಪಾಯಿ ಜಾಸ್ತಿ ಆಗಿದೆ. ಈಗ 1000 ರೂಪಾಯಿ ಗ್ಯಾಸು. ಈಗ ಬ್ಲಾಕಲ್ಲಿ 2000 ಓಡ್ತಾಯಿದೆ. ಈಗ ನೀವು ಕೂಲಿ ಎಷ್ಟು ಕೊಡ್ತೀರಾ? ಮೆಟ್ರೋದಲ್ಲಿ ಕೆಲಸ ಮಾಡೋರಿಗೆ ಕೂಲಿ 10,000, ಗ್ಯಾಸ್ಗೆ 1000 ಹೋದರೆ ಏನು ಗತಿ ಅವ್ರದ್ದು? ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರು, ಏರ್ಪೋರ್ಟಲ್ಲಿ ಕೆಲಸ ಮಾಡೋರು, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರು, ಸ್ಕೀಮ್ ವರ್ಕರ್ಸು, ಬಿಸಿ ಊಟ ಟೀಚರ್ಗೆ 4700, ಅಂಗನವಾಡಿ ಕಾರ್ಯಕರ್ತರಿಗೆ 6700, 11,600, 15,000, ಏರ್ಪೋರ್ಟಲ್ಲಿ ಕೆಲಸ ಮಾಡೋರಿಗೆ 15,000. ನೀವು ಗ್ಯಾಸ್ 1000 ರೂಪಾಯಿ 2000 ರೂಪಾಯಿ ಮಾಡಿಬಿಟ್ರೆ ಏನು ಮಾಡೋದು ಅವರು? ಈಗ ನೀವು ಏನು ಹೇಳ್ತಾ ಇದ್ದಾರೆ? BJPನವರು, RSSನವರು, ಬಜರಂಗ ದಳದವರು, ಗ್ಯಾಸ್ ಇಲ್ಲ, ದೇಶಕ್ಕೋಸ್ಕರ ನೀವು ತ್ಯಾಗ ಮಾಡಿ. ದೇಶ ಇದು, ಅದಕ್ಕೇನು ಮಾಡಬೇಕು? ಸೌತೆ ಅಡುಗೆ ಮಾಡೋಕ್ಕಾಗತ್ತಾ? ಸೌತೆ ಎಲೆಕ್ಟ್ರಿಕ್ ಸ್ಟವ್ ಇಟ್ಕೊಳ್ಳೋಕ್ಕಾಗತ್ತಾ? ಫಾಸಲ್ ಫ್ಯೂಲ್ ಇಟ್ಕೊಳ್ಳೋಕ್ಕಾಗತ್ತಾ? ಇಂಡಕ್ಷನ್ ಸ್ಟವ್ ಇಟ್ಕೊಳ್ಳೋಕ್ಕಾಗತ್ತಾ? ಯಾರ ಮನೆಯಲ್ಲಿ ಈಗ ಸೌತೆ ಅಡುಗೆ ಇದೆ? ಎಲ್ಲಿ ಇಲ್ಲ, ಯಾವ ಹೋಟ್ಲಲ್ಲಿದೆ? ಈಗ ದೊಡ್ಡ ತಲೆನೋವು ಆಗಿಬಿಟ್ಟಿದೆ. ಜನ ಭಯ ಭೀತಿನಲ್ಲಿದ್ದಾರೆ. ಇನ್ನು 2 ದಿವಸ ಆದರೆ ಎಲ್ಲಿಂದ ಬಂತು ನಿಮ್ಮ ಗ್ಯಾಸು? ಇದಕ್ಕೆ ಕಾರಣ ಯಾರು ಅಂದರೆ, ನಮ್ಮದು ದೇಶ, ಭಾರತ ದೇಶ ಇದು ಒಂದು ಸಾವರಿನ್ ಕಂಟ್ರಿ. ನಮ್ಗೆ ಯಾರು ಯಜಮಾನರಲ್ಲ. ನಮಗೆ ಯಜಮಾನ ನಮ್ಮ ಸಂವಿಧಾನನೇ ಸುಪ್ರೀಮು. ಈಗ ಪೆಟ್ರೋಲಿಯಂ ಮಿನಿಸ್ಟ್ರು ಸಿಂಗು, ಆ ಕಾಲದಲ್ಲಿ ಒಂದು ಸಿಂಗಿದ್ರು, ದೇಶಕ್ಕಾಗಿ ಪ್ರಾಣ ಕೊಟ್ಟ ಸಿಂಗು, ಭಗತ್ ಸಿಂಗು. ಈಗ ದೇಶವನ್ನೇ ಮಾರಿಬಿಟ್ಟು ದೇಶಕ್ಕೆ ಕೆಟ್ಟ ಹೆಸರು ತಂದಿದ್ದು ಸಿಂಗು, ಹರ್ಪ್ರೀತ್ ಪೂರಿ ಸಿಂಗು ಪೆಟ್ರೋಲಿಯಂ ಮಿನಿಸ್ಟ್ರು ಎಫ್ಸ್ಟೀನ್ ಫೈಲಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ಅದಾನಿ ಎಫ್ಸ್ಟೀನ್ ಫೈಲಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ಮೋದಿ ಸಾಹೇಬ್ರ ಹೆಸರು ಕೂಡ ಎಫ್ಸ್ಟೀನ್ ಫೈಲಲ್ಲಿ ಬರ್ತಾ ಇದೆ. ಅದನ್ನು ಟ್ರಂಪು ಚಿಕ್ಕ ಹುಡುಗಿಯರಿಗೆ ಮುದ್ದು ಕೊಡ್ತಾ ಇದ್ದಾನೆ. ಎಲ್ಲ ಪೆದ್ರು ಬರ್ತದೆ. ಎಂಥ ಮನುಷ್ಯ ಅವನು.
ಒಂದು ವಯಸ್ಸು ಏನು ಅದು ಇಂಗ್ಲೀಷಲ್ಲಿ ಫೀಡೋಫ್ಯಾಲಿಯಾ ಅಂತಾರೆ, ಎಲ್ಲ ಫೀಡೋಫ್ಯಾಲಿಯಾಸು. ಎಫ್ಸ್ಟೀನ್ ಫೈಲಲ್ಲಿ ಬಂತು, ಅದನ್ನು ಬಚ್ಚಿಡ್ಲು. ಅವನು ಯಾರು, ನೆತನ್ಯಾಹು, ಒಂದು ವಾರ್ ಕ್ರಿಮಿನಲ್ಸ್. ಅವನು ಈಸ್ ಡಿಕ್ಲೇರ್ಡ್ ಆಸ್ ಅ ವಾರ್ ಕ್ರಿಮಿನಲ್ ಬೈ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಅವನ ಮೇಲೆ ಅರೆಸ್ಟ್ ವಾರೆಂಟ್. ಈಸ್ ಅ ಕ್ರಿಮಿನಲ್ನ ದಬ್ಕೊಂಡು ಇದು ಫಾದರ್ ನೇಷನ್ನು ಮದರ್ ನೇಷನ್ ಅಂತಾರೆ. ಯಾರು ಫಾದರು ಯಾರು ಮದರು? ಇದೆಲ್ಲದಕ್ಕೂ ಕಾರಣ ಏನಂದರೆ ನಮ್ಮ ಸರ್ಕಾರ ಸ್ಟ್ರಾಂಗ್ ಆಗಿಲ್ಲ. ಈಗ ನಮ್ಮ ಹಕ್ಕನ್ನು ಬಿಟ್ಕೊಟ್ಟಿದ್ದಾರೆ, ಅಮೆರಿಕಕ್ಕೆ ಸರೆಂಡರ್ ಆಗಿದ್ದಾರೆ, ಗುಲಾಮರಾಗಿದ್ದಾರೆ. ರಷ್ಯಾ ಪೆಟ್ರೋಲ್ ಕೊಡ್ತಿದ್ರು ಚೀಪ್ ರೇಟಲ್ಲಿ, ಅಮೆರಿಕ ಹೇಳಿದ್ರು ಡೋಂಟ್ ಬೈ, ಖರೀದಿ ಮಾಡಬೇಡ, ಶಟ್. ಇಂಡೋ, ಇರಾನ್, ಪಾಕಿಸ್ತಾನ್, IPI ಡೈರೆಕ್ಟ್ ಗ್ಯಾಸು ಇರಾನಿಂದ ಇಂಡಿಯಾಗೆ 1990ರಲ್ಲಿ ಆ ಸ್ಕೀಮು ಬಂತು. ಅದು ಪ್ರೋಗ್ರೆಸ್ ಆಯಿತು. 99ನಲ್ಲಿ ವಾಜಪೇಯಿ ಬಂದರು. ಅವರ ಆಡಳಿತ 2004ವರೆಗೆ ಇತ್ತು. ಆ ಸ್ಕೀಮನ್ನು ಕಿತ್ತಾಕಿದ್ದೆ ಈಗ ಬಂದಿದ್ರಲ್ಲ ಮೋದಿ ಸಾಹೇಬರು ಬಂದರು. ವಿಶ್ವಗುರು ಅಂತೀರ ನೀವು, ಎಲ್ಲ ಗೊತ್ತಿರೋದು ಇರುತ್ತೆ ಅಂತೀರ. ಈಗ ಗ್ಯಾಸ್ ಬಂದರೆ ಯಾಕೆ ಬಿಟ್ರಿ ನೀವು? ವೆನಿಜುಲಾ ಪ್ರೆಸಿಡೆಂಟನ್ನ ಕರೀದೆ ಮನೆ ಬೆಡ್ರೂಮ್ಗೆ ಹೋಗಿ ಒದ್ದು ಎತ್ಕೊಂಡೋಗಿ ಜೈಲಲ್ಲಿ ಹಾಕಿದ್ದಾರೆ. ಇಂಡಿಯಾ ಗ್ರೇಟ್ ನೇಷನ್ ಯಾಕೆ ಖಂಡನೆ ಮಾಡಿಲ್ಲ? ತಪ್ಪಂದು ಹೇಳ್ಬೇಕಲ್ಲ. ಒಂದು ದೇಶದ ಒಳಗಡೆ ಇನ್ನೊಂದು ದೇಶದ ಪ್ರೆಸಿಡೆಂಟು ಹೋಗಿ ಬೆಡ್ರೂಮಿಂದ ಎತ್ಕೊಂಡು ಹೋಗಿ ಜೈಲಲ್ಲಿ ಹಾಕೋದು ಹೆಂಗೆ ನ್ಯಾಯ? ಕೊಮೇನಿ, ನೀವು ಯುದ್ಧ ಮಾಡಿ ಲೀಡರ್ಶಿಪ್ನ ಕೊಂದುಬಿಟ್ರೆ ಹೆಂಗಪ್ಪ ಸ್ವಾಮಿ? ಹೆಂಗೆ ನ್ಯಾಯ ಇದು? ಇಂಡಿಯಾ ಯಾಕೆ ಬಾಯಿ ಮುಚ್ಕೊಂಡಿದ್ದೀರಾ ನೀವು? ನಾನ್ ಅಲೈನ್ಡ್ ಮೂಮೆಂಟ್ ಅಲ್ವಾ? ಅಮೆರಿಕ ಪರಾನೂ ಇಲ್ಲ, ರಷ್ಯಾ ಪರಾನೂ ಇಲ್ಲ. ಅದೇ ಹೇಳ್ತಾ ಇದ್ರಿ ನೀವು, ಅದಕ್ಕೆ ಎಪ್ಸ್ಟೀನ್ ಫೈಲ್ಸ್ನ ತಳಕ್ಕೆ ಹಾಕ್ತಾ ಇದ್ರಿ ನೀವು. ಆರಂಭದಲ್ಲಿ ಅದೇ ಮಾತನ್ನು ತೆಗೆದುಕೊಂಡ್ರಿ. ಇದ್ರ ಬಗ್ಗೆ ನಾನು ಪ್ರಮುಖವಾಗಿ ಚರ್ಚೆ ಮಾಡಲೇಬೇಕು. ಯಾಕೆ ಅಂದರೆ ನೋಡಿ, ಪ್ರತಿಯೊಂದಕ್ಕೂ ಕೂಡ ನಾವು ಟ್ರಂಪ್ ಡೈರೆಕ್ಷನ್ನ ಪಾಲಿಸ್ತಾ ಇದ್ದೀವಿ ಅನ್ನೋ ರೀತಿಯಾಗಿ ಚರ್ಚೆ ಆಗ್ತಾ ಇರೋದು. ಅದಕ್ಕೆ ನೇರವಾಗಿ ನಮಗೆ ಅವ್ರು ಕೊಟ್ಟಂಥ ಹೇಳಿಕೆಗಳು, ಕಾರ್ಯದರ್ಶಿ ಟ್ರೆಸರಿ ಅವ್ರು ಕೊಟ್ಟಂಥ ಹೇಳಿಕೆ ನೋಡಿ, ನಾವು ಹೇಳಿದ್ದನ್ನು ಕೇಳ್ತಾರವರು ಅನ್ನೋ ರೀತಿಯಾಗಿ ಭಾರತದ ಮೇಲೆ ಇಂಥ ದೊಡ್ಡ ಅಪಹಾಸ್ಯ ಮಾಡಿದ್ರು ಕೂಡ ಭಾರತದವ್ರು ರಿಯಾಕ್ಟ್ ಮಾಡಲಿಲ್ಲ ಅಂತ. ಇದಕ್ಕೆ ಏನು ಹೇಳ್ತೀರಿ ಸರ್? ಅದಕ್ಕೆಲ್ಲವನ್ನೂ ಕೂಡ ನೀವು ಎಪ್ಸ್ಟೀನ್ ಫೈಲ್ಸ್ನ ತಳ್ಕಾಕ. ಅವ್ರು ಹೇಳಿದರು ಇಂಡಿಯಾ ಈಸ್ ಅ ಗುಡ್ ಆ್ಯಕ್ಟರ್, ಮೋದಿ ಈಸ್ ಅ ಗುಡ್ ಆ್ಯಕ್ಟರ್. ಅಂದರೆ ಏನು, ನಾವು ಏನು ಡೈರೆಕ್ಷನ್ ಕೊಡ್ತೀವೋ ಅದು ಆ್ಯಕ್ಟ್ ಮಾಡ್ತಾರೆ. ಕಟ್ ಅಂದರೆ ಕಟ್, ಸ್ಟಾರ್ಟ್, ರೆಡಿ ಅಂದರೆ ರೆಡಿ. ಇಟ್ಸ್ ಅ ಗುಡ್ ಆ್ಯಕ್ಟರ್. ನೋಡಿ, ನಮ್ಮ ದೇಶದ ಪ್ರಧಾನಿ, ಇದು ಎಷ್ಟು ದೊಡ್ಡ ದೇಶ, 146 ಕೋಟಿ ದೊಡ್ಡ ದೇಶ. ಇದಕ್ಕೆ ಆ್ಯಕ್ಟರ್ ಅಂತ ಹೇಳ್ತಾನೆ. ಈಗ ದೇಶ ದೊಡ್ಡದು. ಟ್ರಂಪ್ 30 ದಿವಸಕ್ಕೆ ನಾನು ಪರ್ಮಿಷನ್ ಮಾಡ್ತೀನಿ, ನೀವು ರಷ್ಯನ್ ಆಯಿಲ್ ಖರೀದಿ ಮಾಡಿ ಅಂತ ಹೇಳಿದಾಗ RSSನವರು, ಬಜರಂಗದವರು ಬಾಯಿ ಬಿಟ್ಟರೆ ದೇಶ ಅನ್ನೋರು ಬೀದಿಗೆ ಬಂದಿರಬೇಕು. ಯಾಕೆ ಬೀದಿಗೆ ಬಂದಿಲ್ಲ? ದೇಶ ಪ್ರೇಮಿಗಳು ತಾನೇ ನೀವು. ನಮ್ಮ ದೇಶಕ್ಕೆ ಅವನು ಯಾರಯ್ಯ? ಅವನು ಟ್ರಂಪು, ಅವನು ಯಾರವನು ಹೇಳೋಕ್ಕೆ? ಅವನೇನು ನಮ್ಮ ದೇಶದವನ? ನಾವು ಓಟ್ ಹಾಕಿದ್ದೀವ? ಅವನು ಒಳ್ಳೆ ಮನುಷ್ಯನ? ಅವನೊಂದು ಕಾರ್ಪೊರೇಟ್ ಫ್ರಾಡು. ಬರೀ ಯುದ್ಧ, ಎಷ್ಟು ಜನರಿಗೆ ಕೊಲ್ತಾನೆ ಅವನು. ಅವನು ನಮಗೆ ಹೇಳೋದ ನೀವು ಖರೀದಿ ಮಾಡಬೇಡ ಅಂದರೆ ಖರೀದಿ ಮಾಡಬಾರ್ದು. 30 ದಿವಸಕ್ಕೆ ಪರ್ಮಿಷನ್. ನಾಚಿಕೆ ಇಲ್ಲ ಇವ್ರಿಗೆ. ನಮ್ಮದೇ ಇದು ದೇಶ, ನಮ್ಮ ದೇಶ. 146 ಕೋಟಿ. ಅಮೆರಿಕಾದಲ್ಲಿ 34 ಕೋಟಿ ಜನರ ಸಂಖ್ಯೆ. ಅವನು ಯಾರು ನಮ್ಗೆ ಹೇಳೋಕ್ಕೆ? ಯಾಕೆ ನೀವು ಬೀದಿಗೆ ಬಂದಿಲ್ಲ? ಯಾಕೆ ಬಂದಿಲ್ಲ ನೀವು ಹೋಗಿ ಅವನ ನೇತಾರನ್ನ ದಬ್ಕೊಂಡ್ರಿ. ಈಗ ಆಯಿಲ್ ಬರೋದು ಎಲ್ಲಿ? ಹರ್ಮೂಸ್, ಅದು ಒಂದೇ ಜಾಗದಲ್ಲಿ ಬರೋದು. ಈಗ ಅವರು ಆಯಿಲ್ ಬಿಡ್ತಾ ಇಲ್ಲ, ನಮಗಿಲ್ಲ. ನೀವು ಸರಿಯಲ್ಲ, ಯುದ್ಧ ಬೇಡ ಅಂತ ಹೇಳಿದರೆ ನಮಗೆ ಗ್ಯಾಸ್ ಸಿಗ್ತಿತ್ತು, ಪೆಟ್ರೋಲ್ ಸಿಗ್ತಿತ್ತು. ಇನ್ನೂ ನೋಡಿ, ಪೆಟ್ರೋಲ್ ಸಿಗೋದಿಲ್ಲ. ಹರ್ಮೂಸಲ್ಲಿ ನಮ್ಮ ಹಡಗುಗಳಿಗೆ ಈಗ ಮುಕ್ತ ಅವಕಾಶ ಕೊಟ್ಟಿದ್ದಾರೆ ಸರ್. ಬರ್ತಾ ಇದೆ ಆ ಹಡಗುಗಳು. ಎಲ್ಲಿ ಬರ್ತಾ ಇದೆ? ಕಂಪ್ಲೀಟ್ ಡ್ರಾಪ್ ಆಗಿದೆ. ಎಲ್ಲಿದೆ? ನಿನ್ನೆ ಒಂದು ಹಡಗು ಮುಂಬೈ ಬಂದರಿಗೆ ಬಂದು ಎಲ್ಲಿದೆ? ಯಾರು ಕಳಿಸಿದ್ದು ಹೇಳಿ ನೀವು. ಹಾಗಂದ್ರೆ ಗ್ಯಾಸ್ ಈಗ ಬೆಂಗಳೂರಲ್ಲಿ ಟೀ ಕಾಫಿ ಸಿಗ್ತಾಯಿದ್ದ, ವಡೆ ಸಿಗ್ತಾಯಿದ್ದ, ಮಸಾಲೆ ದೋಸೆ ಸಿಗ್ತಾಯಿದ್ದ,
ಹೋಟ್ಲ್ಗಳಿಗೆ ಸಿಗ್ತಾ ಇದ್ದ. ನೀವು ಹೇಳಿದ್ದೆಲ್ಲ ಕರೆಕ್ಟು. ನೀವು ಹಿಂಗೆ ಹೇಳಿದ್ರಿ, ಕೋವಿಡ್ ಬಂತು, ಎಲ್ಲರೂ ತಟ್ಟೆ ತಗೊಂಡು ಬಾರಿಸಿ ಅಂದ್ರಿ, ಜನ ಸತ್ತರು. ಕೇಳಿದ್ರಲ್ಲ, ಬಾರಿಸಿ, ಕೆಲವರು ಗಿಟಾರ್ ಹೊಡೆದ್ರು, ಲಕ್ಷಾಂತರ ಜನ ರೋಡಲ್ಲಿ ನಡ್ಕೊಂಡು ಹೋದರು. ವಿಶ್ವಗುರು ವಾಸುದೈವ ಕುಟುಂಬಂ ಬಂದು ವ್ಯಾಕ್ಸಿನನ್ನು ಹೊರದೇಶಕ್ಕೆ ಕಳಿಸ್ಬಿಟ್ರಿ, ಮೋದಿ ಹೇಳಿದ್ರಂದು. ವ್ಯಾಕ್ಸಿನ್ ನಮಗಿಲ್ಲ, ನೀವು ಹೊರದೇಶಕ್ಕೆ ಕಳಿಸ್ಬಿಟ್ರಿ. ವ್ಯಾಕ್ಸಿನ್ ಇಲ್ಲ, ಸತ್ರು ಜನ. ಹಾಸ್ಪಿಟ್ಲ್ ಸಿಗಲಿಲ್ಲ, ಬೆಡ್ ಸಿಗಲಿಲ್ಲ, ಸಿಲಿಂಡರ್ ಸಿಗಲಿಲ್ಲ, ಗ್ಯಾಸ್ ಸಿಗಲಿಲ್ಲ, ಮಶಾನ ಸಿಗಲಿಲ್ಲ. ಬಿಡಿ, ರಾಶಿ ರಾಶಿಯಾಗಿ ಎಣೆಗಳನ್ನ ಸುಟ್ಟಾಕ್ತಿದ್ರು. ಬಟ್ ಆದರೂ 200 ಪಟ್ಟು ಸುಂಕದ ಬೆದರಿಕೆಯನ್ನು ಟ್ರಂಪ್ ಹಾಕಿದ್ರು ಕೂಡ ಮತ್ತೆ ಅದನ್ನು ವಾಪಸ್ ತೆಗೆದುಕೊಂಡ್ರು. ಅದು ಮೋದಿ ಪ್ರಭಾವ ಅಂತ ಅನ್ಸಲ್ವ? ಇದು ಏನಾಗಂದ್ರೆ ತಲೆ ಮೇಲೆ ಹೊಡೆದ್ರೆ ಬಾಲಿಗೆ ನೋವು ಅಂತಾರೆ, ಆ ಥರ ಇದೆ. ನೀವು ರಷ್ಯನ್ ಆಯಿಲ್ ಪೂರ್ತಿ ಯಾರು ಬೆನಿಫಿಟ್ ಆಗಿದ್ದು? ಅದಾನಿ, ಅಂಬಾನಿ ಖರೀದಿ ಮಾಡಿದ್ರು, ಕೋಟ್ಯಾಂತರ ರೂಪಾಯಿ ಲಾಭ ಮಾಡಿಕೊಂಡ್ರು. ಮತ್ತು ಕಾಟನ್ನು, ಲೆದರು, ಈ ಗೂಡ್ಸ್ಗೆ ತಡೆ ಹಾಕಿದ್ರು, ಶುಲ್ಕ ಹಾಕಿದ್ರು. ಮತ್ತು ನೀವು ಸ್ಟಾಪ್ ಮಾಡಿದರೆ ಶುಲ್ಕ ಸ್ವಲ್ಪ ಕಡಿಮೆ ಮಾಡಿದ್ರಿ. ಇದು ಏನು ಪಾಲಿಸಿ ಇದು? ನಿನ್ನ ತಾಕತ್ತೇನು? ನೀವು ಯಾಕೆ ಅಮೆರಿಕ ಹೇಳೋ ಮಾತೆ ಅಮೆರಿಕ, ನಾನು ಮೊದಲೇ ಹೇಳಿದೆ, ಅಮೆರಿಕ ಒಂದು ದೇಶ, ಅದು ಅಮೆರಿಕ ಜನರ ಆಡಳಿತ ಅಲ್ಲ. ಅಮೆರಿಕ ಕಾರ್ಪೊರೇಟು, ಲೂಟಿಗಾರರು, ದರೋಡೆಗಾರರು ಇಡೀ ಪ್ರಪಂಚವನ್ನೇ ಲೂಟಿ ಮಾಡ್ತಾಯಿದ್ದಾರೆ. ಲೂಟಿ ಮಾಡಿಕೊಂಡು ಯುದ್ಧ ಮಾಡ್ತಾರೆ. ಯುದ್ಧ ಬೇಕಾ? ಯುದ್ಧ ಯಾರಿಗೋಸ್ಕರ? ಯುದ್ಧದಿಂದ ಈ ದೇಶದಲ್ಲಿರೋ ಕಾರ್ಮಿಕ ವರ್ಗಕ್ಕೆ, ಬಡ ಕುಟುಂಬಕ್ಕೆ ಏನಾಗಿದೆ? ನೀವು ನರೇಗಾ ಸ್ಕೀಮನ್ನೇ ಕ್ಯಾನ್ಸಲ್ ಮಾಡಿಬಿಟ್ರಿ, ಕೂಲಿ ಕಡಿಮೆ ಮಾಡಿಬಿಟ್ರಿ, ನಮ್ಮ ಹಕ್ಕನ್ನು ಕಿತ್ಕೊಂಡ್ರಿ. ಈ ಅಮೆರಿಕ ಹತ್ರ ಒಪ್ಪಂದ ಮಾಡ್ಕೊಂಡಿದ್ರೆ 500 ಬಿಲಿಯನ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಎಲ್ಲ ಖರೀದಿ ಮಾಡೋಕ್ಕೆ. ನಾವು ಹಾಲು ಉತ್ಪಾದನೆ ಮಾಡ್ತಾಯಿದ್ವಿ, ಅಲ್ಲಿಂದ ಹಾಲು ತರ್ತಾಯಿದ್ರೆ, ಅಲ್ಲಿಂದ ತರಕಾರಿ ತರ್ತೀಯ, ಅಲ್ಲಿಂದ ಜೋಳ, ಅಲ್ಲಿಂದ ಆಯಿಲು. ಹಾಗಾದರೆ ನಾವು ಏನಾಗೋದು? ಅವರಿಗೆ ಟ್ಯಾಕ್ಸ್ ಇಲ್ಲ, ದೇಶನೇ ಸರ್ವನಾಶ ಆಗ್ತಾಯಿದ್ದಲ್ಲ. ಇದೆಲ್ಲನೂ BJP ರಾಂಗ್ ಪಾಲಿಸಿ, ಇಂಟರ್ನ್ಯಾಷನಲ್ ಪಾಲಿಸಿ ಸರಿ ಇಲ್ಲ. ಗೊತ್ತಾಯ್ತು. ಈಗ ನೀವು ಮಜಾ ಮಾಡೋಕ್ಕೆ ನಾವು ಸಾಯ್ಬೇಕಾ? ಸೊ ಒಂದು ಈ ಥರ ಸಮಯ ಬಂದಾಗೆಲ್ಲ ಒಂದು ಜನಸಾಮಾನ್ಯರಿಗೆ ಭಯ ಕಾಡುತ್ತೆ ಸರ್. ಯಾವಾಗಲೂ ಕೂಡ ಸಿಗುತ್ತೋ ಇಲ್ವೋ, ಸಿಲಿಂಡರ್ ಗ್ಯಾಸ್ ಸಿಗುತ್ತೋ ಇಲ್ವೋ ಅನ್ನೋ ಭಯದಲ್ಲಿ ಎಲ್ಲರೂ ಕೂಡ ಮುಂಚಿತವಾಗಿ ಅಡ್ವಾನ್ಸ್ ಬುಕ್ಕಿಂಗು ಅಥವಾ ಹೆಚ್ಚೆಚ್ಚು ತೆಗೆದುಕೊಳ್ಳೋದು ಈ ಥರದ್ದು. ಅವಾಗ ಮಾತ್ರ ಈ ಥರದ್ದೊಂದು ಕ್ರೈಸಿಸ್ ಆಗುತ್ತೆ. ನಾವಿದ್ದೀವಿ, ಸಮಿತಿ ರಚನೆ ಮಾಡಿದ್ದೀವಿ, ಜೈಶಂಕರ್ ಇದ್ದಾರೆ ಅನ್ನೋ ರೀತಿಯಾದಂತ ಹೇಳ್ತಾರೆ ಇದ್ದೀವಿ. ಈಗ ಒಂದು ಕಾಮನ್ ಸೆನ್ಸು, ನೀವು ಗೋಲ್ಡ್ ಖರೀದಿ ಮಾಡಿ ಸ್ಟಾಕ್ ಮಾಡ್ಕೋಬೋದು, ಅಕ್ಕಿ ಖರೀದಿ ಮಾಡಿ ಸ್ಟಾಕ್ ಮಾಡ್ಕೋಬೋದು, ಟೊಮೊಟೊ ಖರೀದಿ ಮಾಡಿ ಸ್ಟಾಕ್ ಮಾಡೋಕ್ಕಾಗತ್ತಾ? ಗ್ಯಾಸ್ ಸಿಲಿಂಡರ್ ಖರೀದಿ ಮಾಡಿ ಸ್ಟಾಕ್ ಮಾಡೋಕ್ಕಾಗತ್ತಾ? ಒಂದು ಮನೆಯಲ್ಲಿ 5 ಗ್ಯಾಸ್ ಸಿಲಿಂಡರ್ ಇಟ್ಕೊಳ್ಳೋಕ್ಕಾಗತ್ತಾ? ಏನು ಬುರುಡ ಬಿಡ್ತೀರಾ ನೀವು? ಗ್ಯಾಸ್ 10 ಗ್ಯಾಸ್ ಸಿಲಿಂಡರ್ ತೊಗೊಳಕ್ಕಾಗತ್ತಾ? ಇಲ್ಲ ಹೋಟ್ಲಲ್ಲಿ 100 ಎಲ್ಲಿ ಇಡ್ತೀರಾ? ಇಟ್ ಈಸ್ ಎ ಡೇಂಜರಸ್ ಪ್ರಾಡಕ್ಟ್. ಇದು ಸೆಕ್ಯೂರಿಟಿ ಇದೆ. ಸುಳ್ಳು ಹೇಳ್ತಾ ಇದ್ದೀರಾ ನೀವು. ಈ ಕ್ರೈಸಿಸ್ ಇದೊಂದು ಒಪ್ಕೊಳ್ಳಿ. ನಮ್ಮ ಹತ್ರ ಸಫಿಷಿಯೆಂಟ್ ಗ್ಯಾಸ್. ಮತ್ತು ಯಾಕೆ 60 ರೂಪಾಯಿ ಜಾಸ್ತಿ ಮಾಡಿದ್ರಿ? ಒಂದೇ ತಿಂಗಳಲ್ಲಿ 60 ರೂಪಾಯಿ ಜಾಸ್ತಿ ಮಾಡಿದ್ದೀರಾ? ಏನಕ್ಕೆ ಮಾಡಿದ್ರಿ? ಹೋಟ್ಲಲ್ಲಿ ಯಾಕೆ ಮಸಾಲೆ ದೋಸೆ ಇಲ್ಲ, ಟೀ ಇಲ್ಲ, ವಡೆ? ಹಾಸ್ಟೆಲ್ಗಳಲ್ಲಿ ಹಪ್ಪಳ ಎಲ್ಲ ಯಾಕೆ ಇಲ್ಲ, ಪಪ್ಪಡ್ ಇಲ್ಲ, ವಡೆ ಇಲ್ಲ, ಬರೀ ಅನ್ನ ಹಾಕ್ತೀವಿ ಅಂತ ಹೇಳ್ತಾರೆ. ಇನ್ನು 2 ದಿವಸದಲ್ಲಿ ಹೋಟ್ಲರೆಲ್ಲ ಹೇಳ್ತಾ ಇದ್ದಾರೆ, 2 ದಿವಸ ಹಿಂಗೆ ಇದ್ದರೆ ಹೋಟ್ಲ್ ಮುಚ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೋಟ್ಲ್ ಮುಚ್ಚಿಬಿಟ್ರೆ ಏನಾಗೋದು? ಮತ್ತು ಆಟೋ ಡ್ರೈವರ್ಸ್ಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾಯಿಲ್ಲ, ಆಟೋ ಏನಾಗುತ್ತೆ? ಇಂಡಸ್ಟ್ರಿಗೆ ಗ್ಯಾಸ್ ಸಿಗ್ತಾಯಿಲ್ಲ, ಇಂಡಸ್ಟ್ರಿ ಏನಾಗುತ್ತೆ? ಪೆಟ್ರೋಲ್ ಜಾಸ್ತಿ ಆಗಿಬಿಟ್ರೆ ಏನಾಗೋದು? ಪೆಟ್ರೋಲ್ ಯಾರಾಗಲೂ ಒಂದು 100 ಬ್ಯಾರೆಲ್ ಪೆಟ್ರೋಲು ಸ್ಟಾಕ್ ಮಾಡೋಕ್ಕಾಗತ್ತಾ? ನಮ್ಮ ದೇಶಕ್ಕೆ ಒಂದು ದಿವಸ ಕನ್ಸಂಪ್ಷನು 55 ಲಕ್ಷ ಬ್ಯಾರೆಲ್ ಒಂದು ದಿವ್ಸಕ್ಕೆ ಬೇಕಾಗುತ್ತೆ. ಒಂದು ದಿವಸಕ್ಕೆ. ನಿಮ್ಮ ಹತ್ರ ಇರೋದು 1 ವಾರಕ್ಕಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೀವು ಹೇಳಿ, ಯಾಕೆ ಮಾಡ್ತಾಯಿದ್ದೀರಾ? ಯಾಕೆ ಈಗ ಕ್ರೈಸಿಸ್ ಇಲ್ವಾ ಅಂತೀರಾ? ನೀವೇ ಹೇಳಿ. ಓಕೆ, ಹಂಗಾರೆ ಕಾಂಗ್ರೆಸ್ನ KH ಮುನಿಯಪ್ಪ ಅವರೇ ಸೆಷನಲ್ಲಿ ಹೇಳಿದ್ದಾದ್ರೆ ಸುಳ್ಳ ಸರ್? ಅವ್ರು ಏನು ಹೇಳಿದ್ರು ನನಗೆ ಗೊತ್ತಿಲ್ಲ. ಈಗ ಏನು ಇಲ್ಲ, ಸಮಸ್ಯೆ ಇಲ್ಲ. ಮತ್ತು ಯಾಕೆ ಹೋಟ್ಲಿಗೆ ಕೊಡಿ? ಸಮಸ್ಯೆ ಇಲ್ಲ. ಈಗ
ಕೋವಿಡ್ ಸಂದರ್ಭದಲ್ಲಿ ಸಫಿಷಿಯೆಂಟ್ ಇದೆ, ಏನು ತೊಂದರೆನೇ ಇಲ್ಲ, ಎಲ್ಲ ಇದೆ. ಹಾಸ್ಪಿಟಲ್ ಯಾಕೆ ಸತ್ರು? ಮುನಿಯಪ್ಪ ಅವರೇ, ನೀವು ಕೋಲಾರ MP ಆಗಿದ್ರಿ, 30 ವರ್ಷ ಇದ್ರಿ, ಏನು ಮಾಡಿದ್ರಿ ಮುನಿಯಪ್ಪ ನೀನು? ಬರೀ ಸುಳ್ಳು, ಏನೂ ಮಾಡಿಲ್ಲ ಅವರು. 30 ವರ್ಷದಲ್ಲಿ ಅವರ ಆಸ್ತಿ ಕೋಟ್ಯಾಂತರ ರೂಪಾಯಿ ಬಂತು. ತಾಕತ್ತಿದ್ರೆ ಮುನಿಯಪ್ಪ ಬೆಂಬಲಿಗರು ನನ್ನ ಮೇಲೆ ಡಿಫಮೇಷನ್ ನೋಟಿಸ್ ಕೊಡಬೇಕು. ಐ ವಿಲ್ ಚಾಲೆಂಜ್ ಇನ್ ದ ಕೋರ್ಟ್. ಏನೂ ಮಾಡಿಲ್ಲ. ಒಂದು ದಿವಸ ಹೋರಾಟದಲ್ಲಿ ನಾನು ಬೆಳಗ್ಗೆ 6 ಗಂಟೆಗೆ ಫೋನ್ ಮಾಡಿ ಪೂಜೆದಲ್ಲಿದ್ದಾರೆ, 7, 8, 9, 10 ಗಂಟೆವರೆಗೆ 4 ಗಂಟೆ ಪೂಜೆ ಮಾಡ್ತಾರೆ ಅಂತ ಹೇಳ್ತಾರೆ. ಮುನಿಯಪ್ಪ ಹೇಳಿದ್ರಂದ್ರೆ ಇಲ್ವಾ, ಕ್ರೈಸಿಸ್ ಇಲ್ವಾ? ಮುನಿಯಪ್ಪ ಅವರೇ, ಕ್ರೈಸಿಸ್ ಇಲ್ವಾ ಬೆಂಗಳೂರು? ಕೊಡಿ ಕ್ರೈಸಿಸ್. ನೀನೇನು BJP ಗೌರ್ಮೆಂಟ್ ಏಜೆಂಟಾ? ಮುನಿಯಪ್ಪ BJPನ ಕಾಂಗ್ರೆಸ್ಸಾ? UAE ರಾಯಭಾರಿಗಳೇ ಮೋದಿಯವರು ಇಸ್ರೇಲ್ಗೆ ಒಂದು ಫೋನ್ ಮಾಡಿ ಹೇಳಿದ್ರೆ ಸಾಕು, ಯುದ್ಧನ ಸ್ಟಾಪ್ ಮಾಡೋ ತಾಕತ್ತಿದೆ ಅನ್ನೋ ಮಾತನ್ನು ಒಪ್ಕೊಂಡಾಗ ಯಾಕೆ ಭಾರತೀಯರೇ ಒಪ್ಕೊಳ್ತಾ ಇಲ್ಲ? ರಾಹುಲ್ ಗಾಂಧಿ ಈಗಲೂ ಕೂಡ ಟೀಕೆ ಮಾಡಿ ನಿಲ್ಸಪ್ಪ. ನೀವು ಗ್ಯಾಸ್ ಕೊಡಿಸಿ ಟ್ರಂಪ್ಗೆ ಒಂದು ವಾರ್ನಿಂಗ್ ಕೊಡಿ. ಒಂದೇ ಒಂದು ವಾರ್ನಿಂಗ್, ಮಿಸ್ಟರ್ ಟ್ರಂಪ್, ಡೋಂಟ್ ಟಾಕ್ ಅಂತ ಹೇಳಿ. ಹೂ ಇಸ್ ಟ್ರಂಪ್ ಯಾರು ನಿಮಗೆ 30 ದಿವಸಕ್ಕೆ ಪರ್ಮಿಷನ್ ಕೊಡೋಕ್ಕೆ? ಕೇಳೋಕ್ಕೆ ಏನು ವಿಶ್ವಗುರು? ಮೊದಲು ಇಂಡೋ ಪಾಕಿಸ್ತಾನ್ ಯುದ್ಧ ಟ್ರಂಪ್ ಹೇಳ್ದ, ನಾನು ಹೇಳಿದೆ ಮೋದಿ ಅವರಿಗೆ, ನಿಲ್ಲಿಸ್ಬಿಟ್ರು. ಈಸ್ ಎ ಗುಡ್ ಆ್ಯಕ್ಟರ್ ಅಂದ ಮೋದಿ. ತಪ್ತಾನೆ? ನಮ್ಮ ಪ್ರಧಾನಮಂತ್ರಿ ವಿಶ್ವಗುರು, ಟ್ರಂಪು ಅಮೆರಿಕಾ ಗುರು. ಯಾರು ದೊಡ್ಡವರು? ವಿಶ್ವಗುರು. ನೀವು ಸರ್ಜಿಕಲ್ ಸ್ಟ್ರೈಕ್ ಅಂತೀರಾ? ಓಕೆ, ವೈಟ್ ಹೌಸ್ಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಟ್ರಂಪನ್ನು ಎತ್ಕೊಂಡ್ಬಂದು ತಿಹಾರ್ ಜೈಲಲ್ಲಿ ಹಾಕಿ, ನಿಮ್ಮ ತಾಕತ್ತು ಏನಿದೆ ಒಪ್ಕೊಳ್ತೀವಿ ನಾವು. ಫೋನ್ ಮಾಡಿ ನಿಲ್ಲಿಸಿ. ನೀವು ಸಾಯ್ತಾ ಇದ್ದಾರೆ, ಮಕ್ಕಳ ಮೇಲೆ ಮಗುವು ಸಾಯಿಸ್ತಾ ಇದ್ದಾರೆ. ಅಷ್ಟೊಂದಿದ್ರೆ ಹೇಳಿ ನೀವು, ನಾವು ಒಪ್ಕೊಳ್ತೀವಿ ನಿಮ್ಮನ್ನು ವಿಶ್ವಗುರು ಅಂತ ಒಪ್ಕೊಳ್ತೀವಿ. ನೀವು ಏನೂ ಮಾಡಿಲ್ಲ ದೇಶಕ್ಕೆ. ಎಲ್ಲ ರೈಲ್ವೆ ಮಾರಿಬಿಟ್ರಿ, ಏರ್ಪೋರ್ಟು ಮಾರಿಬಿಟ್ರಿ, ಸೀ ಪೋರ್ಟು ಮಾರಿಬಿಟ್ರಿ, ಆಲ್ ಇನ್ಸ್ಟಿಟ್ಯೂಷನ್ನ ಕೊಲಾಪ್ಸ್ ಮಾಡಿದ್ರಿ. ನಮ್ಮ ದೇಶದಲ್ಲಿ ಒಂದು ಏರ್ಕ್ರಾಫ್ಟ್ ಇಲ್ಲ, ಒಂದು ಏರ್ಪೋರ್ಟ್ ಇಲ್ಲ, ರೈಲ್ವೆ ನಮ್ಮದಲ್ಲ, ರಿಸರ್ವ್ ಬ್ಯಾಂಕ್ ನಮ್ಮದಲ್ಲ, ಯಾವುದೂ ನಮ್ಮದಲ್ಲ. ಏನು ಬಿಟ್ಟಿದ್ದೀರಾ ನೀವು? 10 ರೂಪಾಯಿಗೆ ಟೀ ಲೀಫ್ ಮಾರಾಟ ಮಾಡ್ತಿದ್ದ ಯಾರು? ಅದಾನಿ. ಈಗ 10 ಲಕ್ಷ ಕೋಟಿ ಇಲ್ಲಿಂದ ಬಂತು. ಮೋದಿ ಸಾಹೇಬರು ಮುಖ್ಯಮಂತ್ರಿ ಆದಾಗ 100 ಕೋಟಿ ರೂಪಾಯಿ ದುಡ್ಡಿಲ್ಲ. ಮೋದಿ ಸಾಹೇಬರು ಪ್ರೈಮ್ ಮಿನಿಸ್ಟರ್ ಆದಾಗ 54,000 ಕೋಟಿ ಇತ್ತು. 11 ವರ್ಷದಲ್ಲಿ 10 ಲಕ್ಷ ಕೋಟಿ ಬಂದು ಎಲ್ಲನೂ ದೇಶದ ಎಲ್ಲನೂ ಅವ್ರದ್ದೇ. ಓಕೆ ಸರ್, ಅಪಾರ್ಟ್ ಫ್ರಮ್ ದಟ್ ನಾವು IPI ಲೈನ್ ಬಗ್ಗೆ ಮಾತಾಡಲೇಬೇಕು. ಇರಾನ್ನಿಂದ ಒಂದು ಗ್ಯಾಸ್ ಪೈಪ್ಲೈನ್ 3 ರಾಷ್ಟ್ರಗಳು ಮಾಡಿಕೊಂಡಂಥ ಒಪ್ಪಂದ. ಇವತ್ತು ನಾವು ಅದೇ ಕಚ್ಚಾ ತೈಲಕ್ಕಾಗಿರ್ಬೋದು, ಗ್ಯಾಸ್ಗಾಗಿರ್ಬೋದು ಅಮೇರಿಕಾವನ್ನು ಸಂಪರ್ಕ ಮಾಡಬೇಕು, ಜೊತೆಗೆ ಆಫ್ರಿಕಾವನ್ನು ಕೂಡ ಸಂಪರ್ಕ ಮಾಡ್ತೀವಿ ಅನ್ನೋ ಚರ್ಚೆಗಳು ಒಂದು ಕಡೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಗ್ಯಾಸ್ ಪೈಪ್ಲೈನು ನಮ್ಗೆ ಬೇಕು. ಗ್ಯಾಸು ಅದು ಯಾಕೆ ಕೆಡಿಸಿದ್ರು? ಅದು ಯಾಕೆ ರಿನ್ಯೂ ಮಾಡಿಲ್ಲ? ಇರಾನ್ನವರೇ ಇಡೀ ಪ್ರಪಂಚದಲ್ಲಿ ಭಾರತೀಯರು ಹೋದರೆ ಭಾರತೀಯರಿಗೂ ಮತ್ತು ಇರಾನ್ನವರಿಗೆ ಸುಮಾರು 3,000 ವರ್ಷದ ಸಂಬಂಧ ಇದೆ. 3,000 ವರ್ಷ ನಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ, ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ. ನಮಗೆ ಗ್ಯಾಸ್ ಕೊಡ್ತೀನಿ ಅಂದಿದ್ದಾರೆ, ನಮ್ಗೆ ಪೆಟ್ರೋಲ್ ಸಪ್ಲೈ ಮಾಡಿದರು. ಏನು ಇಸ್ರೇಲಿಂದ ಏನು ಬಂತು ನಿಮಗೆ? ಅಮೆರಿಕಾದಿಂದ ಏನು ಬಂತು? ಆ ಸಂಬಂಧ ನಮ್ಮದು ದೇಶ ಅಲ್ವಾ? ನೀವು ಯಾಕೆ ಅಮೆರಿಕ ಮಾತೆ ಕೇಳ್ತೀರಾ ಪ್ರತಿಯೊಂದಿಗೆ? ಅಮೆರಿಕ ಮಾತೆ ನೋಡಿ, ಅಮೆರಿಕ ಮಾತೆ ಕೇಳಿ ಪಾಕಿಸ್ತಾನ ಏನಾಯಿತು? ಈಗ ಏನಿದೆ ಪಾಕಿಸ್ತಾನ, ಅದು ಅಮೆರಿಕ ಮಾತೆ ಕೇಳಿ. ಅಮೆರಿಕ ಮಾತೆ ಕೇಳಿ ಉದ್ಧಾರ ಆಗಿರೋ ದೇಶನೇ ಇಲ್ಲ. ಇಡೀ ಪ್ರಪಂಚವನ್ನೇ ಲೂಟಿ ಮಾಡ್ತಾಯಿದ್ದಾರೆ ಅವರು. ದರೋಡೆಗಾರರು ಅಮೆರಿಕ. ಅವ್ರ ಜೊತೆ ಯಾಕೆ ಹೊಂದಾಣಿಕೆ ಮಾಡ್ತೀರಾ? ಅದರಿಂದ ಏನು ಲಾಭ ಹೇಳಿ? ಏನೋ ಕೆಲವರು ಎಂಜಿನಿಯರಿಂಗು ಇಲ್ಲಿ ಓದ್ತಾರೆ, ಗೌರ್ಮೆಂಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಡಾಕ್ಟ್ರ್ ಇಂಜಿನಿಯರ್ ಮಾಡಿದರೆ ನಮ್ಮ ದೇಶನೇ ಬಿಟ್ಬಿಟ್ಟು ಅಲ್ಲಿ ಹೋಗ್ತಾರೆ. ನಾನ್ ರೆಸಿಡೆಂಟ್ ಇಂಡಿಯನ್ಸು ಒಂದು ಕಾಲದಲ್ಲಿ ದೇಶ ಬಿಟ್ಟು ಹೋಗಿರೋರು ಅವರು. ಇಲ್ಲಿ ಓದ್ಬಿಟ್ಟು ಇಲ್ಲಿ ಸೇವೆ ಮಾಡಬೇಕಲ್ಲ. ನಿಮ್ಮನ್ನು ಡಾಕ್ಟ್ರಾಗಿ ನಾವು ಓದಿಸಿದ್ರಿ, ನೀವು ಅಲ್ಲಿ ಹೋಗ್ಬಿಟ್ರೆ ಮೋಸ್ಟ್ ಸೆಲ್ಫಿಶ್ ಗ್ರೂಪ್ ಅದು. ಇಲ್ಲಿ ಓದೋದು, ಅಮೆರಿಕಾದಲ್ಲಿ ಹೋಗಿ ಕೆಲಸ ಮಾಡೋದು. ನಮ್ಮ ದೇಶದಲ್ಲಿ ಡಾಕ್ಟ್ರ್ ಬೇಕಾಗಿಲ್ವಾ? ಇಂಜಿನಿಯರ್ಗೆ ಬೇಕಾಗಿಲ್ವಾ?
ನೀವು ಯಾಕೆ ಅಲ್ಲಿ ಹೋಗ್ಬಿಡ್ತೀರಾ? ಸೊ ಅವ್ರಿಗೆ ಅಮೆರಿಕ ಸ್ವರ್ಗ ಭೂಮಿ ಅಂತಾರೆ. ಈಗ ಏನು ಇಡೀ ಪ್ರಪಂಚನೇ ನರಕ ಆಗ್ತಾಯಿದೆ, ನೀವು ಅಮೆರಿಕ ನೀವು ಸ್ವರ್ಗ ಅಂತ ಹೇಳ್ತೀರಾ? ನಮ್ಮದೊಂದು ನಾನ್ ಅಲೈನ್ಡ್ ಗ್ರೂಪ್ ಇದೆ ಸರ್, ನಿಮಗೆ ಗೊತ್ತಿರೋ ಹಾಗೆ. ನಮ್ಮ ದೇಶ ಅಲಿಪ್ತ ನೀತಿಯನ್ನು ಪಾಲಿಸ್ತಾ ಬಂದಿದೆ ಈ ವಿಷಯದಲ್ಲಿ. ಈ 3 ರಾಷ್ಟ್ರಗಳ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ಇರಾನ್, ಇಸ್ರೇಲ್, ಅಮೇರಿಕ, ಇದು ಬೇರೆ ರಾಷ್ಟ್ರಗಳು ಕೂಡ ವ್ಯಾಪಿಸ್ಬೋದು, ಅದೇನೇ ಇರಲಿ. ಬಟ್ ಇದನ್ನು ತುಂಬ ನ್ಯೂಟ್ರಲಾಗಿ ನೋಡಬೇಕಾಗತ್ತೆ, ಯಾವ ಡಿಸಿಷನ್ನು ತೆಗೆದುಕೊಳ್ಬೇಕಾಗಿಲ್ಲ. ಹಾಗಾಗಿ ಭಾರತ ಬಿಹೇವ್ ಮಾಡ್ತಾ ಇರೋದು ಸರಿ ಅಂತ ಅನ್ಸುತ್ತೆ. ಬಟ್ ನೀವೇ ಹೇಳಿದಾಗ ಗ್ಯಾಸ್ ಕ್ರೈಸಿಸ್ ಓಕೆ, ಅದನ್ನು ಹೇಗೆ ನಿವಾರಿಸಬೇಕು, ಪರಿಹಾರ ಮಾಡಬೇಕು ಓಕೆ. ಬಟ್ ಈ ನಿಟ್ಟಿನಲ್ಲಿ ಅಮೇರಿಕ ಹೇಳಿದ್ದನ್ನೇ ಪಾಲಿಸ್ತಾ ಇದೆ ಅನ್ನೋ ರೀತಿಯಾಗಿ ನೀವು ಆರ್ಗ್ಯೂ ಮಾಡ್ತಾ ಇರೋದ ಏನು? ಈಗ ನಾನ್ ಅಲೈನ್ಡ್ ಮೂವ್ಮೆಂಟು 120 ದೇಶಗಳಿದೆ. ಅದರಲ್ಲಿ ಇರಾನು ಇದೆ, ಆಫ್ರಿಕಾ ಇದೆ, ಇಂಡಿಯಾ ಇದೆ. ಸೊ ನೀನು ನಾನ್ ಅಲೈನ್ಡ್ ಮೂವ್ಮೆಂಟು ಇದರಲ್ಲಿ ದೊಡ್ಡ ದೇಶ ನಮ್ಮದೇ. ಲೀಡ್ ತಗೊಳ್ಳಿ, ಹೇಳಿ, ಬುದ್ಧಿ ಹೇಳಿ. ನೆತ್ರಾಹು ಶಟ್ ಅಂತ ಹೇಳಿ, ನೀವು ಟ್ರಂಪ್ಗೆ ಹೇಳಿ. ನೀವು ದೊಡ್ಡ ದೇಶ ನಮ್ಮದು ದೇಶ ಅಂತೀರಾ ನೀವು, ಅವ್ರ ಮತ್ತೆ ಯಾಕೆ ಕೇಳ್ತೀರಾ ನೀವು? ನೆತ್ರಾಹು ನೀವು ಮಾಡಿದ್ದು ಸರಿ ಇಲ್ಲ ಅಂತ ಹೇಳಿ ಒಂದು ಸಿಗ್ನಲ್ ಕೊಟ್ಟಿದ್ರೆ, ಒಂದು ವಾರ್ನಿಂಗ್ ಕೊಟ್ಟಿದ್ರೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ, ಇವತ್ತು ಇರಾನು ಅರ್ಬುಸ್ ಕಡೆ ನಮಗೆ ಆಯಿಲ್ ಬರ್ತಿತ್ತು, ಗ್ಯಾಸ್ ಬರ್ತಿತ್ತು. ಇದು ಯಾಕೆ ಗೊಂದಲ? ಮೇಜರ್ ಗ್ಯಾಸ್ ಪ್ರೊಡಕ್ಷನ್ ಅವ್ರದ್ದೇ. ವೆನಿಜುಲಾ ಬಿಟ್ರಿ, ನೀವು ರಷ್ಯಾ ಬಿಟ್ರಿ, ಈಗ ಇರಾನು ಬಿಟ್ರಿ, ಮತ್ತು ಎಲ್ಲಿಂದ ಬರುತ್ತೆ ನಿಮಗೆ? ಎಲ್ಲಿಂದ ಬರುತ್ತೆ? ಎಲ್ಲಿದೆ ಸೋರ್ಸು? ಮಿಡ್ಲ್ ಈಸ್ಟೇ, ಗಲ್ಫ್ ಕಂಟ್ರಿಯಿಂದನೇ 80% ನಾವು. ಮತ್ತು ಎಲ್ಲಿಂದ ಬರುತ್ತೆ ನಿಮಗೆ? ಅಮೆರಿಕದವನು ಏನು ಮಾಡ್ತಾನೆ? ಕೊಡೋಕ್ಕೆ ಹೇಳಿ. ಅಮೆರಿಕಾಯಲ್ಲಿ ಆಯಿಲ್ ರಿಸರ್ವ್ ಇದೆ, $50 ಪರ್ ಬ್ಯಾರಲ್ ಕೊಡಿ. ಈಗ ಎಷ್ಟು ರೇಟು? ಕ್ರೈಸಿಸ್ ಇಲ್ಲ ಅಂತೀರಾ? ಎಲ್ಲಿ $120 ಹೋಗಿದೆ, ಇನ್ನೂ 2 ದಿವಸದಲ್ಲಿ $150 ಹೋಗುತ್ತೆ ಪರ್ ಬ್ಯಾರಲ್ ಕ್ರೂಡ್ ಆಯಿಲು. ಇಲ್ಲ, ಡಾಲರ್ ವ್ಯಾಲ್ಯೂ ಇಲ್ಲ, ಕ್ರೂಡ್ ಆಯಿಲು $55 ಇತ್ತು, $150 ಆಗಿದೆ. ಈಗ ನಾವು ಎಷ್ಟು ದುಡ್ಡು ಖರ್ಚು ಮಾಡಬೇಕು? ಪರ್ ಡೇ ಕನ್ಸಂಪ್ಷನ್ 55 lakh ಬ್ಯಾರಲ್. ಎಷ್ಟು ದುಡ್ಡು ನಮ್ಮದು? ಈಗ ಡಬಲ್ಲು ಟ್ರಿಬಲ್ ಕೊಡಬೇಕು. ಯಾರಿಂದ? ಸಿಗೋ ಆಯಿಲ್ ಅಲ್ಲಿಲ್ಲ. ಆಯಿಲ್ ಸಿಗುತ್ತೆ, ಖರೀದಿ ಮಾಡಿ. ನಮ್ಮ ದೇಶ ಇದು. ಅಮೆರಿಕ ನೀವು ಇಂಟರ್ನ್ಯಾಷನಲ್ ಪಾಲಿಸಿ ಮಾಡಿ ಅಮೆರಿಕದವ್ರಿಗೆ ಹೇಳಿ, ಇದು ನಮ್ಮ ದೇಶ ಅಂತ ಹೇಳಿ. ನೀವು ಯಾಕೆ ಎದುರ್ತೀರ ನೀವು? ಮತ್ತೆ ಹೇಳ್ತೀನಿ, ಅಮೆರಿಕನ ನಂಬಿ ಪಾಕಿಸ್ತಾನ ಬಾದಾಳಕ್ಕೆ ಹೋಗಿದೆ. ನೀವು ಹೋಗಬೇಡಿ. ಈಗ ನಿಮ್ಮ ಹತ್ರ ಗೂಗಲೆಲ್ಲ ಅವ್ರದ್ದೇ. ಗೂಗಲ್ ಒಂದು ದಿವಸ ಅಮೆರಿಕದು ಗೂಗಲನ್ನು ಟಚ್ ಮಾಡಿದರೆ ನಮ್ಮ ದೇಶ ನಡೆಯುತ್ತಾ? ಗೂಗಲ್ ಪೇಮೆಂಟ್ ಮಾಡೋಕ್ಕಾಗುತ್ತಾ? UPI ಪೇಮೆಂಟ್ ಮಾಡೋಕ್ಕಾಗುತ್ತೆ? ಎಲ್ಲ ಅಮೆರಿಕ ಕಂಟ್ರೋಲಲ್ಲಿದೆ. ಎಲ್ಲನೂ ಅವ್ರ ಹತ್ರ ಬಿಟ್ಬಿಟ್ಟಿದ್ದೀರಾ. ಈಗ ಅವರು ಗೂಗಲ್ ನಿಲ್ಲಿಸಿದ್ರೆ ಏನಾಗುತ್ತೆ ಹೇಳಿ ಸರ್ ದೇಶ? ಈಗ ಆಟೋ ಡ್ರೈವರಿಂದ ಹಿಡಿದು ತರಕಾರಿ ಮಾರಾಟ ಮಾಡು ಎಲ್ಲ UPI ಅಂತಾರೆ. ಇದು ಎಲ್ಲಿದೆ ಸ್ವಿಚ್ಚು? ಅಮೆರಿಕಾದಲ್ಲಿ ಇದೆ. ಅವನು ಬಂದ್ ಮಾಡಿಬಿಟ್ರೆ ಏನಾಗುತ್ತೆ? ಈಗ ಮೊನ್ನೆ ಒಂದು ಕ್ರೈಸಿಸ್ ಆಯಿತು. ಯಾವುದು ಇದೆ? ಇಂಡಿಗೋ ಏರೋಪ್ಲೇನು ಕಂಪ್ಲೀಟ್ ಬಂದಾಯಿತು, ಏರೋಪ್ಲೇನೇ ಇಲ್ಲ. ಸೊ ನಮ್ಮದೇ ಸ್ವಂತ ಗೂಗಲ್ ಇಲ್ಲ, ನಮ್ಮದೇ ಸ್ವಂತ ವೆಬ್ಸೈಟ್ ಇಲ್ಲ. ವಿಶ್ವಗುರು ಅಂತೀರಾ ನೀವು? ಥ್ಯಾಂಕ್ ಯು ಸರ್. ಓಕೆ. ಭಾಳಷ್ಟು ಕನ್ಫ್ಯೂಷನ್ಸು ಇದೆ ನೋಡಿ. ನಾವು ಇದನ್ನು ಆರಂಭದಿಂದಲೂ ಕೂಡ ಗಮನಿಸ್ತಾ ಬರ್ತಾ ಇದ್ದೀವಿ ನೋಡಿ. ಯಾವುದೇ ಒಬ್ಬ ಪ್ರಧಾನಿ ವಿರುದ್ಧವಾಗಿ ಯಾರೇ ಕ್ಷುಲ್ಲಕ ಮಾತುಗಳನ್ನು ಆಡಿದಾಗ ಅಥವಾ ವ್ಯಂಗ್ಯದ ಮಾತುಗಳನ್ನು ಆಡಿದಾಗ ಯಾರು ಕೂಡ ಸಹಿಸ್ಲಿಕ್ಕೆ ಆಗೋದಿಲ್ಲ. ನಾವು ಇದೇ ಅಮೇರಿಕಾದ ಟ್ರೆಸರಿ ಆಡಿದಂಥ ಮಾತು ನಾವು ಹೇಳಿದಾಗ ಕುಣಿತಾರೆ ಅನ್ನೋ ರೀತಿಯಾಗಿ ವ್ಯಂಗ್ಯ ಮಾಡಿದ್ದು, ಅದಕ್ಕೆ ತಕ್ಕ ಪ್ರತಿಕ್ರಿಯೆ ಭಾರತದಿಂದಲೂ ಬರಬೇಕಾಗಿತ್ತು ಅನ್ನೋದು ಒಂದು ಬಾಲನವರು ಹೇಳ್ತಾ ಇರೋದು. ಯಾಕೆ ಬರಲಿಲ್ಲ? RSSನ ನಾವು ರಾಯಭಾರಿಗಳು ಅಂತ ಹೇಳ್ಕೊತಿದ್ದೋದು ಎಲ್ಲರೂ ಕೂಡ ಯಾಕೆ ಸೈಲೆಂಟ್ ಆಗಿಬಿಟ್ರಿ ಅನ್ನೋ ರೀತಿಯಾಗಿ. ಬಟ್ ನೋಡಿ, ನಾವು ನಾನ್ ಅಲೈನ್ ಮೂವ್ಮೆಂಟ್ ಅಂತ ಒಂದು ತೆಗೆದುಕೊಂಡಾಗ ಭಾರತ ಈಗ ತುಂಬ ಲೀಡ್ ಮಾಡ್ತಕ್ಕಂಥದ್ದು. ನಮಗೆ GDP ವಿಚಾರದಲ್ಲಾಗಿರ್ಬೋದು,
ಆಗಿರ್ಬೋದು ಅಥವಾ ಆರ್ಥಿಕತೆಯ ವಿಚಾರದಲ್ಲಾಗಿರ್ಬೋದು. ಈಗಾಗಲೇ 4ನೇ ಸ್ಥಾನದಲ್ಲಿದ್ದೀವಿ ನಾವು ವಿಶ್ವದ ಮಟ್ಟದಲ್ಲಿ. ಹಾಗಾಗಿ ನೀವು ಒಂದು ಆರ್ಡ್ರ್ ಮಾಡಿ ಅಥವಾ ಹೇಳಿ ಈ ಕ್ರೈಸಿಸ್ನ ನಿಲ್ಲಿಸ್ಲಿಕ್ಕೆ ಅಥವಾ ಈ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಹೇಳಲು ಕೂಡ ಬಹುದು. ಅದೇನೇ ಇರಲಿ, ಅಪಾರ್ಟ್ ಫ್ರಮ್ ದಟ್ ಬೇಡ, ನೀವು ಯುದ್ಧ ನಿಲ್ಲಿಸೋದು ಬೇಡ. ಬಟ್ ಆದರೆ ಈಗ ಇರ್ತಕ್ಕಂಥ ಈ ಅಭಾವ ಇದೆಯಲ್ಲ, ಈ ಗ್ಯಾಸ್ ಅಭಾವ ಇದೆಯಲ್ಲ, ಇದನ್ನು ಬಗೆಹರಿಸೋ ಎಲ್ಲ ಅವಕಾಶಗಳು ನಿಮಗಿದೆ. ಆದರೆ ಯಾಕೆ ಮಾಡ್ತಾ ಇಲ್ಲ ಅನ್ನೋ ರೀತಿಯಾಗಿ ಅವರು ಟೀಕೆ ಮಾಡ್ತಾ ಇರೋದು. ಇನ್ನೆಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯಗಳೇನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲೂ ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.